ನಮಸ್ಕಾರ ಸ್ನೇಹಿತರೆ, ಕೇಸರಿ ಲೆನ್ಸ್ಗೆ ಸ್ವಾಗತ. ಚುನಾವಣಾ ಸಮಯದಲ್ಲಿ ರಾಜಕೀಯ ಪಕ್ಷಗಳು ನಮ್ಮನ್ನು ಗೆಲ್ಲಿಸಿ ನಿಮಗೆ ಉಚಿತ ವಿದ್ಯುತ್ ಕೊಡ್ತೀವಿ, ಫೋನ್ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ ಭರವಸೆ ನೀಡುವುದನ್ನು ನಾವು ನೋಡಿದ್ದೇವೆ. ಇದನ್ನು ಫ್ರೀಬೀಸ್ ಅಥವಾ ರೇವಡಿ ಸಂಸ್ಕೃತಿ ಅಂತ ಕರೆಯಲಾಗುತ್ತೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಬಹಳ ಗಂಭೀರವಾದ ಎಚ್ಚರಿಕೆಯನ್ನ ನೀಡಿದೆ. ಉಚಿತ ಕೊಡುಗೆಗಳಿಂದ ದೇಶ ಕಟ್ಟಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದ್ದೇಕೆ? ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಸುಪ್ರೀಂ ಕೋರ್ಟ್ ಅಸಮಾಧಾನಕ್ಕೆ ಕಾರಣವೇನು? ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಚಾಟಿ ಬೀಸಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದ ಪೀಠವು ಕೇಳಿದ ಪ್ರಶ್ನೆ ಬಹಳ ಮಾರ್ಮಿಕವಾಗಿದೆ. ನೀವು ಬೆಳಿಗ್ಗೆಯಿಂದ ಉಚಿತ ಆಹಾರ ಕೊಡಲು ಆರಂಭಿಸುತ್ತೀರಿ, ನಂತರ ಉಚಿತ ಸೈಕಲ್, ಆಮೇಲೆ ಉಚಿತ ವಿದ್ಯುತ್. ಹೀಗೆ ಹೋದರೆ ದೇಶ ಕಟ್ಟೋದು ಹೇಗೆ? ಹಣ ಪಾವತಿಸುವ ಸಾಮರ್ಥ್ಯವಿರುವವರಿಗೂ ಉಚಿತವಾಗಿ ನೀಡುವುದು ಎಷ್ಟು ಸರಿ? ಇದು ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿಡಬೇಕಾದ ಹಣವನ್ನು ವ್ಯರ್ಥ ಮಾಡಿದಂತಲ್ಲವೇ ಎಂದು ಕೋರ್ಟ್ ಪ್ರಶ್ನಿಸಿದೆ. ಯಾವುದೇ ರಾಜ್ಯದ ಬಜೆಟ್ ಅಂದ್ರೆ ಅದು ಜನರ ತೆರಿಗೆಯ ಹಣ. ಅನೇಕ ರಾಜ್ಯಗಳು ಸಾವಿರಾರು ಕೋಟಿ ರೂಪಾಯಿಗಳ ಸಾಲದಲ್ಲಿದ್ದರೂ ಸಹ ಮತಗಳಿಗಾಗಿ ಉಚಿತ ಸಬ್ಸಿಡಿಗಳನ್ನು ನೀಡುತ್ತಿವೆ. ಸುಪ್ರೀಂ ಕೋರ್ಟ್ ಕೇಳಿರೋದು ಒಂದೇ: ಮೂಲಸೌಕರ್ಯ, ಆಸ್ಪತ್ರೆ, ಶಾಲೆಗಳ ನಿರ್ಮಾಣಕ್ಕೆ ಹಣ ಎಲ್ಲಿಂದ ತರ್ತೀರಿ? ಈ ಉಚಿತ ಕೊಡುಗೆಗಳಿಂದ ವಿದ್ಯುತ್ ಕಂಪನಿಗಳು ನಷ್ಟ ಅನುಭವಿಸುತ್ತಿವೆ. ಇದು ದೀರ್ಘಕಾಲದಲ್ಲಿ ಇಡೀ ರಾಜ್ಯದ ಆರ್ಥಿಕತೆಯನ್ನೇ ಕುಸಿಯುವಂತೆ ಮಾಡಬಹುದು. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಎತ್ತಿದ ದೊಡ್ಡ ಪ್ರಶ್ನೆಯೆಂದರೆ, ಒಂದು ರಾಜ್ಯ ತನ್ನ ಆದಾಯದ 10-15% ಹಣವನ್ನು ಕೇವಲ ಉಚಿತ ಯೋಜನೆಗಳಿಗೆ ವ್ಯಯಿಸಿದರೆ ಹೊಸ ಶಾಲೆಗಳನ್ನು ಕಟ್ಟಲು ಹಣ ಎಲ್ಲಿಂದ ಬರುತ್ತದೆ? ಒಂದು ಮೆಡಿಕಲ್ ಕಾಲೇಜು ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಲು ನೂರಾರು ಕೋಟಿ ಬೇಕು. ಆದರೆ ಅದೇ ಹಣವನ್ನು ಪ್ರತಿ ತಿಂಗಳು ಜನರ ಖಾತೆಗೆ ಸ್ವಲ್ಪವೇ ಹಂಚುತ್ತಾ ಹೋದರೆ ಆ ಕ್ಷಣಕ್ಕೆ ಜನರಿಗೆ ಖುಷಿಯಾಗಬಹುದು. ಆದರೆ ತುರ್ತು ಚಿಕಿತ್ಸೆಗೆ ಹೋದಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಸೌಲಭ್ಯವಿಲ್ಲದಿದ್ದರೆ ಆ ಉಚಿತ ಹಣ ಯಾರಿಗೆ ಬಂತು? ಇದೇ ಕೋರ್ಟಿನ ಆತಂಕ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ಎಲ್ಲವೂ ಉಚಿತವಾಗಿ ಸಿಕ್ಕರೆ ಜನರ ಕೆಲಸ ಮಾಡುವ ಆಸಕ್ತಿ ಕುಂದಬಹುದು ಎಂಬ ಆತಂಕ. ನ್ಯಾಯಾಲಯದ ಪ್ರಕಾರ ಇದು ದೇಶದಲ್ಲಿ ಒಂದು ಪರಾವಲಂಬಿ ವರ್ಗವನ್ನು ಸೃಷ್ಟಿಸಬಹುದು. ಉಚಿತವಾಗಿ ಕೊಡುವುದಕ್ಕಿಂತ ಜನರಿಗೆ ಕೆಲಸ ಮಾಡುವ ಸಾಮರ್ಥ್ಯ ಬೆಳೆಸುವುದು ಮತ್ತು ಉದ್ಯೋಗ ಸೃಷ್ಟಿಸುವುದು ಸರ್ಕಾರದ ಕರ್ತವ್ಯವಾಗಬೇಕು. ಇಲ್ಲಿ ನಾವು ಒಂದು ವಿಷಯ ಗಮನಿಸಬೇಕು: ಶಿಕ್ಷಣ ನೀಡುವುದು, ಬಡವರಿಗೆ ಆರೋಗ್ಯ ಸೌಲಭ್ಯ ಕೊಡುವುದು ಸರ್ಕಾರದ ಜವಾಬ್ದಾರಿ. ಆದರೆ ಐಷಾರಾಮಿ ವಸ್ತುಗಳನ್ನು ಅಥವಾ ಅವಶ್ಯಕತೆ ಇಲ್ಲದವರಿಗೆ ಉಚಿತವಾಗಿ ನೀಡುವುದು ತಪ್ಪು. ಉದಾಹರಣೆಗೆ, ವರದಿಯಲ್ಲಿ ಉಲ್ಲೇಖಿಸಿದಂತೆ ಮಹಾರಾಷ್ಟ್ರದ ಲಡ್ಕಿ ಬಹಿನ್ ಯೋಜನೆಯನ್ನು ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ಅವರು ಟೀಕಿಸಿದ್ದಾರೆ. ಚುನಾವಣೆ ಹತ್ತಿರ ಬಂದಾಗ ಮಾತ್ರ ಇಂತಹ ಯೋಜನೆಗಳು ಘೋಷಣೆಯಾಗುವುದು ಯಾಕೆ? ಚುನಾವಣೆಗೆ 1 ತಿಂಗಳು ಬಾಕಿ ಇರುವಾಗ ಮಾತ್ರ ಇಂತಹ ದೊಡ್ಡ ಘೋಷಣೆಗಳು ಹೊರಬರುವುದು ಯಾಕೆ? ಇದು ಜನರ ಹಿತಾಸಕ್ತಿಯೋ ಅಥವಾ ಕೇವಲ ಅಧಿಕಾರ ಹಿಡಿಯುವ ತಂತ್ರವೋ? ನಾವು ನೆರೆಯ ರಾಷ್ಟ್ರ ಶ್ರೀಲಂಕಾದ ಉದಾಹರಣೆಯನ್ನು ಮರೆಯಬಾರದು. ಅಲ್ಲಿನ ಸರ್ಕಾರಗಳು ಕೂಡ ಜನಪ್ರಿಯತೆಗಾಗಿ ತೆರಿಗೆ ಕಡಿತ ಮತ್ತು ಅತಿಯಾದ ಉಚಿತ ಯೋಜನೆಗಳನ್ನು ಜಾರಿಗೆ ತಂದವು. ಫಲಿತಾಂಶವೇನಾಯಿತು? ಇಡೀ ದೇಶದ ಆರ್ಥಿಕತೆ ಕುಸಿದುಬಿಡಿತು. ಭಾರತದ ಕೆಲವು ರಾಜ್ಯಗಳ ಸಾಲದ ಪ್ರಮಾಣ ಈಗಾಗಲೇ ಆತಂಕಕಾರಿಯಾಗಿದೆ. ಸುಪ್ರೀಂ ಕೋರ್ಟ್ ಹೇಳುವಂತೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಲಿಷ್ಠ ದೇಶವನ್ನು ಕೊಡಬೇಕು, ಹೊರತು ಸಾಲದ ಸುಳಿಲಿನಲ್ಲಿರುವ ದೇಶವನ್ನಲ್ಲ. ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತಿರೋದು ಇಷ್ಟೇ: ಆದಾಯದ ಪ್ರತಿ ರೂಪಾಯಿಯನ್ನು ದೇಶದ ಅಭಿವೃದ್ಧಿಗೆ ಬಳಸಬೇಕು. ಬಜೆಟ್ ಲೆಕ್ಕಾಚಾರವಿಲ್ಲದೆ ನೀಡುವ ಉಚಿತ ಕೊಡುಗೆಗಳು ಮುಂದಿನ ಪೀಳಿಗೆಗೆ ಹೊರೆಯಾಗುತ್ತವೆ. ಇವತ್ತಿನ ಈ ವರದಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಟಿದೆ: ನಮಗೆ ಇವತ್ತಿನ ಉಚಿತ ಲಾಭ ಬೇಕೋ ಅಥವಾ ನಾಳಿನ ಸುಭದ್ರ ಭವಿಷ್ಯ ಬೇಕೋ? ನೀವು ತೆರಿಗೆ ಕಟ್ಟುವ ನಾಗರಿಕರಾಗಿ ಇದರ ಬಗ್ಗೆ ಏನನ್ನುತ್ತೀರಿ? ವೀಕ್ಷಕರೇ, ನಿಮ್ಮ ಅಭಿಪ್ರಾಯವೇನು? ಉಚಿತ ಯೋಜನೆಗಳು ಬಡವರ ಸಂಕಷ್ಟಕ್ಕೆ ನೆರವಾಗುತ್ತವೆಯೋ ಅಥವಾ ರಾಜ್ಯದ ಆರ್ಥಿಕತೆಯನ್ನು ಹಾಳು ಮಾಡುತ್ತವೆಯೋ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.